ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ನಾರಂಜ ಎಕ್ಸ್‌ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮ ರೈತ ದಲಿತ ವ್ಯತ್ಯಾಸವೇನು, ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ಸರ್, ಈಗ ಪಂಚ ಹಾಕೊಂಡಿರೋರ್ನ ಈ ಮಾಲ್ ಒಳಗಡೆ ಬಿಡಲ್ವಾ? ಬಿಡಲ್ಲ ಸರ್, ಬೇರೆ ಬಿಡಲ್ಲ. ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು? ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆಯಿಂದ ಸುಮಾರು 4 ದಿನಗಳ ಕಾಲ GT ಮಹಲ್ನಲ್ಲಿ ನಡೆದಿರುವಂತಹ ಘಟನೆ ತಾವೆಲ್ಲ ನೋಡಿದಿರಿ. ಎಲ್ಲ ಖಾಸಗಿ ವಾಹಿನಿಯ ಸುದ್ದಿ ನಿರ್ಮಾಪಕರು ಮತ್ತು ಸುದ್ದಿ ವಾಚಕರು ಹೇಳಿ ಮಾಡಿ ಗಂಟಲು ಹರ್ಕೊಳ್ಳೋ ಗಂಟ ಅವರು ಚೀರಾಡಿದರು. ಯಾಕಂದ್ರೆ ಅಲ್ಲಿ ಒಬ್ಬ ಪಂಚ ಉಟ್ಟುಕೊಂಡು ಬಂದಂತ ರೈತ ಜನರಿಗೆ ಅವಮಾನ ಮಾಡಿದ್ದಾರೆ ಎಂಬ ಘಟನೆಯಲ್ಲಿ ಇಡೀ ಮಾಧ್ಯಮವೇ ಪೂರ್ತಿ ಅದನ್ನೇ ತೋರಿಸಿ ತಮ್ಮದೇ ಆದ ರೀತಿಯಲ್ಲಿ ಕೊನೆಗೂ ಒಂದಿಷ್ಟು ಆ ಮಹಲ್ ಅನ್ನ ಬಂದ್ ಮಾಡಿಸಿದ್ರು. ಆ ಮಹಲ್ ಬಂದ್ ಮಾಡಿಸಿದ ಅಲ್ಲದೆ ಅವರಿಂದ ಕ್ಷಮೆ ಕೂಡ ಕೇಳಿಸಿದ್ರು. ನಾನು ಆ ಒಂದು ರೈತನ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತು GB ಮಾಲ್ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಮತ್ತು ಈ ಒಂದು GT ಮಹಲ್ನ ಬಗ್ಗೆ ಕುರಿತು ಯಾವ ಚರ್ಚೆನೂ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ವ್ಯತ್ಯಾಸಗಳು ಏನಿರ್ತವೆ ಅನ್ನೋದನ್ನ ನಾವೊಂದಿಷ್ಟು ಆಲೋಚನೆ ಮಾಡಬೇಕಾಗಿದೆ. ರೈತ ಮತ್ತು ದಲಿತ ವ್ಯತ್ಯಾಸವೇನೆಂಬುದನ್ನ ಇಲ್ಲಿ ನಾವು ಕಂಡುಕೊಳ್ಳಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ರೀತಿಗಳಿಂದ ದಿನನಿತ್ಯ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ ಅನೇಕ ಅವಮಾನಗಳು, ಅತ್ಯಾಚಾರಗಳು, ಕೊಲೆಗಳು ಮತ್ತು ಅವಮಾನಿಸುವಂತಹ ಘಟನೆಗಳು ಕೂಡ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ದಿನನಿತ್ಯ ನಡೀತಾನೆ ಇರುತ್ತೆ. ಅದು ದಲಿತರ ವಿರುದ್ಧ. ಇಲ್ಲಿ ರೈತನ ಜಾತಿ ನಾನು ತಗೊಳ್ತಾ ಇಲ್ಲ ಮತ್ತು ಇನ್ನೊಬ್ಬರ ಜಾತಿ ಕೂಡ ಕೇಳ್ತಾ ಇಲ್ಲ. ಆದರೆ ಇವರ ರೈತ ಮತ್ತು ದಲಿತರ ಮಧ್ಯೆ ವ್ಯತ್ಯಾಸ ಏನು ಎಂಬುದನ್ನ ನಾವು ಒಂದಿಷ್ಟು ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಆದರೆ ನನ್ನ ವಿವೇಚನೆಗೆ ಬಿಟ್ಟಂತದ್ದು ನಾನು ನನ್ನ ತಲೆಗೆ ಕೆಲಸ ಕೊಟ್ಟು ಒಂದಿಷ್ಟು ಆಲೋಚನೆ ಮಾಡಿದೆ. ರೈತ ಅಂದ್ರೆ ಏನು, ದಲಿತ ಅಂದ್ರೆ ಏನು, ಮತ್ತೆ ಈ ರೈತ ಮತ್ತು ದಲಿತರ ಮಧ್ಯೆ ವ್ಯತ್ಯಾಸಗಳೇನು ಎಂಬುದನ್ನ ಒಂದಿಷ್ಟು ನಾವು ಆಲೋಚನೆ ಮಾಡಲೇಬೇಕಂತ ಕರ್ತವ್ಯ ಕೂಡ ನನ್ನದಾಗಿತ್ತು. ಬಂಧುಗಳೇ, ಇದು ನನ್ನ ವೈಯಕ್ತಿಕ ವಿಚಾರದಿಂದಾಗಿ ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದಿಷ್ಟು ನಮ್ಮ ದಲಿತ ಸಂಘಟನೆಗಳಿಗೆ ಮತ್ತು ದಲಿತರಿಗೆ ಒಂದಿಷ್ಟು ಶಿಕ್ಷಣ ಪಡೀರಿ ಅಂತ ಹೇಳಿದರು. ಆದರೆ ಇವತ್ತು ಕೂಡ ನಾವು ಶಿಕ್ಷಣ ಪಡಿತಾ ಇಲ್ಲ. ಶಿಕ್ಷಣದ ಬಗ್ಗೆ ನಾವು ಗೋಜಿಗೆ ಹೋಗ್ತಾ ಇಲ್ಲ. ಈ ಕಡೆ ರೈತರು ನಾವಲ್ಲ, ಈ ಕಡೆ ಶಿಕ್ಷಣ ಪಂಡಿತರು ನಾವು ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಶಿಕ್ಷಣ ಎಲ್ಲಿ ಬಂದು ನಿಲ್ತಿದೆ ಅಂದ್ರೆ ಮುಸ್ಲಿಮರ್ಕಿಂತ ಕೆಳಗಡೆ ಬಂದು ನಾವು ನಿಂತಿದ್ದೀವಿ ಅಂತಕ್ಕಂಥ ಮಾತನ್ನ ಇವತ್ತು ಅಂಕಿಅಂಶಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಅನೇಕ ಖಾಸಗಿ ವಾಹಿನಿಗಳು ಕೂಡ ಪಂಚೆ ಉಟ್ಕೊಂಡು ಚೀರಾಡಿದ್ದೇನು, ಕೂಗಾಡಿದ್ದೇನು, ಮಾತಾಡಿದ್ದೇನು, ಅಲ್ಲಿ ನ್ಯಾಯ ಕೊಡಿಸಿದ್ದಾದರೂ ಏನು, ಆ ವಿಚಾರ ಇವತ್ತು ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಒಬ್ಬ ರೈತ ಪಂಚೆ ಉಟ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಮಾಲ್ಗೆ ಬಂದಾಗ ಅಲ್ಲಿರ್ತಕ್ಕಂಥ ವಾಚ್ಮ್ಯಾನ್ ಹೇಳಿದ್ದೇನು, ಪಂಚೆ ಉಟ್ಕೊಂಡು ಬಂದವರಿಗೆ ಪ್ರವೇಶವಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ ಒಂದೇ ಒಂದು ಕಾರಣಕ್ಕೆ ಇಡೀ ಮಾಧ್ಯಮ ಲೋಕದಲ್ಲಿ ಕೂತ್ಕೊಂಡು ಮಹಲ್ದವ್ರ ಮುಂದೆ ಕುಂತು ಚಪ್ಪಾಳೆ ಹೊಡೆದೇನು, ಕೂಗಾಡೋದೇನು, ಚೀರಾಡೋದೇನು, ಒಂದಲ್ಲ ಎರಡಲ್ಲ ಅನೇಕ ರೀತಿಗಳಿಂದ ಅವಮಾನವಾಗಿದೆ ರೈತರಿಗೆ ಅಂತಕ್ಕಂಥ ವಿಚಾರವನ್ನ ಮಾಲ್ನವ್ರು ಮಾಡಿದ್ದಾರೆ ಅಂತ ಹೇಳಿ ಆ ಮಾಲನ್ನೇ ಬಂದ್ ಮಾಡಿಸಿದ್ರು. ಒಂದು ಆಲೋಚನೆ ಮಾಡೋಣ, ಅದು ಒಂದ್ ಕಡೆ ಇಟ್ಬಿಟ್ಟು ಈಗ ಒಂದು ರೈತರ ವಿಚಾರಕ್ಕೆ ಸಂಬಂಧಪಟ್ಟಿದ ಹಾಗೆ ಆ ರೀತಿ ಅಲ್ಲಿ ಮಾಡಬಾರ್ದಾಗಿತ್ತು. ಅವನು ರೈತನಿಗೆ ಆ ರೀತಿ ಅವಮಾನ ಮಾಡಿದ್ದು ತಪ್ಪು ಅಂತಕ್ಕಂಥ ನಾನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮಾರ್ಕೆಟಿಗೆ ಬಂದಾಗ ಮಾತ್ರ ಮಹಲ್ನಲ್ಲಿ ಕೂಡ ಮಾರಾಟ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ನಮಗೆ ತಿನ್ನಕ್ಕೂ ಕೂಡ ಅನ್ನ ಸಿಗುತ್ತೆ. ಮಹಲ್ ತಗೊಂಡು ನಾವೇನ್ ಮಾಡಕ್ಕಾಗುತ್ತೆ, ರೈತ ಇಲ್ಲ ಆದ್ಮೇಲೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ ಕೂಡ ನಮ್ಮನ್ನ ಬೆಳಿತಾ ಇದೆ. ನಾವು ವಿಚಾರ ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಎಲ್ಲಿ ನಮ್ಮ ರೈತರು ಮತ್ತೆ ದಲಿತರ ಮಧ್ಯೆ ವ್ಯತ್ಯಾಸಗಳನ್ನ ನಾವು ಹೇಗೆ ಕಂಡುಕೊಳ್ಳಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ನಿಮ್ಮೊಂದೆ ನಾನು ಒಂದಿಷ್ಟು ಹೇಳಲೇಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಅನೇಕ ಜನ BJP ನಾಯಕರು ಅನೇಕ ರೀತಿಗಳಿಂದ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ, ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ನಾವೇ ಹುಟ್ಟಿದೀವಿ, ಸಂವಿಧಾನ ಅನೇಕ ಬಾರಿ ನಾವು ತಿದ್ದುಪಡಿ ಮಾಡಿದೀವಿ, ಅದನ್ನು ತೆಗಿಬೇಕು ಅಂತಕ್ಕಂಥ ಪ್ಲಾನ್ ಕೂಡ ಹಾಕಿದೀವಿ, ತೆಗಿಲಿಕ್ಕೆ ನಾವು ಬಂದಿದೀವಿ ಅಂತಕ್ಕಂಥ ಮಾತನ್ನ ಘಂಟಘೋಷವಾಗಿ ಹೇಳ್ಕೊಂಡಂತ BJPಯ ಅನೇಕ ಮುಖಂಡರು ಕೂಡ ಇವತ್ತು ಒಂದ್ ಕಡೆ ಮೂಲೆ ಸೇರ್ಕೊಂಡು ಹೋಗಿದ್ದಾರೆ.
ಸಂವಿಧಾನದ ವಿಚಾರವಾಗಿ ತೆಗೆದುಕೊಂಡಾಗ ಈ ವಿಚಾರವನ್ನ ತೆಗೆದಿಟ್ಟಿದ್ದಾಗ ಅವರನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಕೂಡ ಅಲ್ಲಿ ಮಾಡಿದ್ದಾರೆ ಜನ ಅಂತಕ್ಕಂಥ ವಿಚಾರವನ್ನ ನಿಮಗೆಲ್ಲ ಗೊತ್ತಿದೆ. ಕಳೆದ 3 ತಿಂಗಳ ಹಿಂದೆ ನಡೆದಿರುವಂತಹ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿರುವಂತಹ ದಲಿತರಿಗೆ ವಿಚಾರ ಮತ್ತು ಸಂವಿಧಾನ ವಿಚಾರವಾಗಿ ಮಾತನಾಡಿದ ಅನೇಕ ಸಂಸದರು ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ. ಅವರು ಇವತ್ತು ಸಂಸದಿಗೆ ಪ್ರವೇಶ ಮಾಡಲಿಲ್ಲ. ಅವರು ಹೇಳಿಕೆ ಕೊಟ್ಟಂತ ಒಂದೊಂದು ಮಾತುಗಳೇ ಇವತ್ತು ಅಡ್ಡ ಪರಿಣಾಮವಾಗಿ ಇವತ್ತು ಇಡೀ ಬಿಜೆಪಿಯನ್ನೇ ಒಂದಿಷ್ಟು ತಳಮಟ್ಟಕ್ಕೆ ತಂದು ನಿಲ್ಲುವಂತ ಪರಿಸ್ಥಿತಿ ಕೂಡ ಎದುರಾಯಿತು. ಅದು ಇವತ್ತಿಗೂ ಕೂಡ ಜಗಜ್ಜಾಹೀರಾಗಿದೆ ಮತ್ತು ಅಮಿತ್ ಶಾ ಹಾಗೂ ನರೇಂದ್ರ ಮೋದಿಗೂ ಕೂಡ ಗೊತ್ತಾಗಿದೆ ಅಂತಕ್ಕಂಥ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇರ್ಲಿ ಬಂಧುಗಳೇ, ಆ ಒಂದ್ ಕಡೆ ವಿಚಾರ ಒಂದ್ ಕಡೆ ಇಡೋಣ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ನಮ್ಮ ಸುದ್ದಿವಾಹಿನಿಗಳು ಮತ್ತು ಸುದ್ದಿವಾಹಿನಿಯ ನಿರ್ವಹಣೆ ಮಾಡ್ತಕ್ಕಂಥ ಮೇಧಾವಿಗಳು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಬ್ಬ ರೈತ ಅನ್ಯಾಯ ಆಗಿದೆ, ರೈತನಿಗೆ ಒಂದಿಷ್ಟು ತೊಂದರೆ ಆಗಿದೆ, ರೈತನಿಗೆ ಅವಮಾನ ಮಾಡಿದ್ದಾನೆ, ರೈತನಿಗೆ ಈ ರೀತಿ ಮಾಲವನ್ನು ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ಅನೇಕ ಜನ ಹೋರಾಟಗಾರರು ಕೂಡ ಒಂದಿಷ್ಟು ಹೋರಾಟ ಮಾಡಿದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯ. ಮತ್ತು ಈ ಮೀಡಿಯಾದವರು ಇದಾರಲ್ಲ, ಈ ಖಾಸಗಿ ವಾಹಿನಿಯ ಮೀಡಿಯಾದವರು ಇದಾರಲ್ಲ, ಇವರು ಇದೇ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಅನೇಕ ರೈತರು ಕೂಡ ಸುಮಾರು ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದ್ರು. ಎಷ್ಟೋ ಜನ ಸತ್ತೋದ್ರು. ಆದ್ರೂ ಕೂಡ ಅವ್ರ ಕಡೆ ಒಂದಿಷ್ಟು ಕೂಡ ಅವ್ರು ಕ್ಯಾಮ್ರಾ ತಿರುಗಿಸಲೇ ಇಲ್ಲ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅವ್ರು ಮಾತಾಡಲೇ ಇಲ್ಲ. ಆದರೆ ಮಾಮೂಲಿ ಒಬ್ಬ ರೈತ ಇಲ್ಲಿ ಏನೋ ಯಾವುದೋ ಒಂದು GT ಮಾಲ್ಗೆ ಬಂದು ಒಂದಿಷ್ಟು ಏನೋ ಸಿನಿಮಾ ನೋಡ್ಲಿಕ್ಕೆ ಬಂದ್ರೆ ಅವಮಾನ ಆಗಿದೆ ಎಂಬ ಕಾರಣಕ್ಕಾಗಿ ಏನ್ ತೋರಿಸಿದಪ್ಪ ಅವ್ರ ಬ್ರೇಕಿಂಗ್ ಸುದ್ದಿ ಮೇಲೆ ಸುದ್ದಿ, ಗಂಟಲು ಹರ್ಕೊಳ್ಳೋ ತನಕ ಮಾತಾಡಿದ್ದಾರೆ ಕೆಲವರು, ಅವ್ರ ತರನೇ ಪಂಚ ಉಟ್ಕೊಂಡು ಬಂದು ಮಾತಾಡಿದ್ದಾರೆ ಕೆಲವರು. ಆದರೆ ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ರೈತರು ಅನೇಕ ದಿನಗಳಿಂದ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಎಷ್ಟೋ ಜನ ಸತ್ತೋಗ್ತಾ ಇದ್ದಾರೆ. ಆ ರೈತರ ಬಗ್ಗೆ ಒಂದಿಷ್ಟು ಕೂಡ ವಾಹಿನಿಗಳಾಗಲಿ ಸುದ್ದಿ ವಾಹಿನಿಗಳಾಗಲಿ ಪ್ರಚಾರ ಮಾಡಲ್ಲ. ಯಾಕಂದ್ರೆ ಅದು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಇದ್ದಿದ್ದಕ್ಕಾಗಿ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಬಂತು. ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ ಹೀಗೆ ಹಲವಾರು ಜಿಲ್ಲೆಗಳು ನಾವು ತೆಗೆದುಕೊಂಡ್ರೆ ಇಲ್ಲಿ ಕೂಡ ಅನೇಕ ಜನರಿಗೆ ದಿನನಿತ್ಯ ಅವಮಾನ ಆಗ್ತಾನೆ ಇರುತ್ತೆ. ಯಾರು ಕೂಡ ಕೇಳೋದಿಲ್ಲ. ಇವತ್ತೇನೋ ಒಂದು ಬೆಂಗಳೂರು ಸಿಟಿಲಿ ಇರ್ತಕ್ಕಂಥ GT ಮಹಲ್ಗೆ ಈ ರೀತಿಯಾಗಿ ಒಂದು ಸಿನಿಮಾ ನೋಡ್ಲಿಕ್ಕೆ ಬಂದಂತ ರೈತರಿಗೆ ಅವಮಾನ ಮಾಡಿದ್ದೇನೆ ಒಬ್ಬ ಕಾವಲುಗಾರ ಅಂತಂದಾಗ ಇಡೀ ಮಾಧ್ಯಮ ಸಮೂಹ ಕೂಡ ಒಳ್ಳೆ ಒಂದು ಕಡೆ ಸೇರ್ಕೊಂಡು ಈ ರೀತಿಯಾಗಿ ಪ್ರಚಾರ ಕೊಟ್ಟು ಆ ಪ್ರಚಾರದಲ್ಲಿ ಇವರೇ ಒಂದಿಷ್ಟು ಬಿಂಬಿತವಾಗಿ ಇವರು ಕೂಡ ಪಂಚ ಉಟ್ಕೊಂಡೇ ಬರ್ತಾರೆ, ಮಾಲಕರು ಪಂಚ ಉಟ್ಕೊಂಡೇ ಈ ರೀತಿ ಬರ್ತಾರೆ, ಮಾರ್ಕೆಟ್ ಮಾಡ್ತಾರೆ ಅಂತಕ್ಕಂಥ ಅನೇಕ ಬಿಂಬಿಸುವಂತಹ ಕೆಲಸ ಕೂಡ ನಮ್ಮ ವಾಹಿನಿಗಳು ಮಾಡಿದರು. ಆ ವಾಹಿನಿಯ ಕೆಲಸ ಮಾಡ್ತಕ್ಕಂಥ ಕೆಲವೊಬ್ಬ ಈ ಸುದ್ದಿ ವಾಚಕರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನು ಇದೆಯಲ್ಲೋ ಗೊತ್ತಿಲ್ಲ. ಆದರೆ ಯಾಕೆ ಇಲ್ಲಿ ರೈತನಿಗೆ ಒಂದು ನೀತಿ, ಇಲ್ಲಿ ದಲಿತನಿಗೆ ಒಂದು ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ? ಯಾಕೆ ಈ ತರ ಈ ನಮ್ಮ ರೈತನಿಗೆ ಫಕೀರಪ್ಪ ಇರ್ಬೋದು, ಅವ್ರು ಯಾವ ಜಾತಿ ಇರ್ಬೋದು, ಅದು ನನಗೆ ಸಂಬಂಧ ಇಲ್ಲ. ಆದರೆ ರೈತನಿಗೆ ಸಿಕ್ಕುವಂತ ನ್ಯಾಯ ಇಲ್ಲಿ ದಲಿತರಿಗೆ ಯಾಕೆ ಸಿಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ನನ್ನದು ಕಾಡ್ತಾ ಇದೆ. ಇನ್ನೂ ಹಳ್ಳಿಗಳಲ್ಲಿ ಕೂಡ ಅನೇಕ ಗುಡಿ ಗೋಪುರಗಳಿಗೆ ದಲಿತರಿಗೆ ಪ್ರವೇಶಗಳಿಲ್ಲ. ಅದರ ಸುದ್ದಿಗಳು ಕೂಡ ಯಾವ ಚಾನಲ್ನವರು ಮಾಡೋದಿಲ್ಲ. ಇನ್ನು ಅನೇಕ ಜನ ಮುಟ್ಟಿ ತಟ್ಟಿ ಮಾಡ್ತಾರೆ. ಇನ್ನು ಅನೇಕ ಜನ ಮೇಲಿಂದ ನೀರು ಕುಡಿಸುತ್ತಾರೆ. ಅನೇಕ ಜನ ಇಲ್ಲಿ ತುಳಿತಕ್ಕೆ ಒಳಗಾದ ಜನ ಇದೆ, ಇಲ್ಲಿ ಬಹಿಷ್ಕಾರಕ್ಕೆ ಒಳಪಟ್ಟಂತ ಅನೇಕ ಜನ ಇದೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಒಂದು ಗುಡಿ ಗೋಪುರಗಳಿಗೆ ಹೋಗ್ತಕ್ಕಂಥ ಪ್ರವೇಶ ದಲಿತರಿಗೆ ಇಲ್ಲ ಅಂತ ಬಹಿಷ್ಕಾರ ಅಂತ ಸುದ್ದಿ ಕೂಡ ಯಾವೊಬ್ಬ ಚಾನಲ್ ಮಾಡಲ್ಲ. ಯಾಕೆ ರೈತರಿಗೆ ಕೊಟ್ಟಂತ ಒಂದು ಸುದ್ದಿ ವಾಹಿನಿಗಳು, ರೈತರಿಗೆ ಹೇಳ್ತಕ್ಕಂಥ ಸುದ್ದಿ ವಾಹಿನಿಗಳು ಕೂಡ ದಲಿತರಿಗೆ ಯಾಕೆ ಹೇಳೋದಿಲ್ಲ? ದಲಿತರ ವಿಷಯ ಬಂದಾಗ ಯಾಕೆ ಅವ್ರು ಮೌನ ವಹಿಸ್ತಾರೆ? ಯಾಕೆ ಅದನ್ನು ತೋರಿಸೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಒಂದಿಷ್ಟು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ನಾನು ಯಾವುದೋ ಒಂದು ಮುಲಾಜಿಗೆ, ಯಾವುದೋ ಒಂದು ಗುಲಾಮಿಗೆ ಬಗ್ಗವನು ಅಲ್ಲ, ಜಗ್ಗವನು ಅಲ್ಲ. ಆದರೆ ನೇರವಾಗಿ ನಿಮ್ಮೊಂದೇ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾವು ಒಬ್ಬರ ಕಣ್ಣಿಗೆ ಸುಣ್ಣ, ಇನ್ನೊಬ್ಬರ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ಈ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನ ನಿಮ್ಮೊಂದೇ ನಾವು ಹೇಳಲೇಬೇಕಾಗಿದೆ. ಪ್ರತಿ ಕ್ಷಣಕ್ಕೊಂದು ದಲಿತರ ಮೇಲೆ ಅನ್ಯಾಯ ಆಗುತ್ತೆ, ನಿಮಿಷಕ್ಕೊಂದು ಕೊಲೆ ಆಗುತ್ತೆ. ಅನೇಕ ರೀತಿಗಳಿಂದ ದಿನನಿತ್ಯ ಅವಮಾನ, ಅತ್ಯಾಚಾರಕ್ಕೆ ಒಳಗಾಗುವಂತಹ ದಲಿತ ಸಮಾಜದ ಬಗ್ಗೆ ಯಾವುದೇ ಒಬ್ಬ ಸುದ್ದಿ ನಿರ್ಮಾಪಕ, ಸುದ್ದಿ ಚಾನಲ್ನ ಮುಖ್ಯಸ್ಥ ಒಂದು ಪದನು ಕೂಡ ಅವನು ಬಳಸ್ಕೊಳ್ಳಕ್ ಆಗ್ತಾ ಇಲ್ಲ. ಇವತ್ತು ನಮ್ಮ ಫಕೀರಪ್ಪ ಆಗಿರ್ಬೋದು, ನಮ್ಮ ಇನ್ನು ಮಹಲ್ಗೆ ಹೋದಾಗ ಅವಮಾನ ಆಯ್ತಲ್ಲ, ಯಾಕೆ ಈ ದಲಿತರು ಕೂಡ ಈ ತರ ಅವಮಾನಗಳಾದಾಗ ನೀವು ಮುಂದೆ ಬಂದು ನಿಂತು ಮಾತಾಡಲ್ಲ ಅಂತಕ್ಕಂಥದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು,
ರೈತ ಮತ್ತು ದಲಿತರ ಮಧ್ಯೆ ವ್ಯತ್ಯಾಸವೇನು ಅಂತಕ್ಕಂಥ ವಿಚಾರವನ್ನ ನಾನಿಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ನಾನು ಇದನ್ನೆಲ್ಲ ಹೇಳಿ ಒಂದಿಷ್ಟೇನೋ ನನ್ನ ಬುದ್ಧಿವಂತಿಕೆ ನಾನು ಮೆಚ್ಚಿಕೊಳ್ಳುವಂತ ಕೆಲಸ ಮಾಡಬೇಕು ಅಂತೇನಿಲ್ಲ. ಆದರೆ ನನಗೆ ಇದ್ದಿದ್ದನ್ನ ಇದ್ದಂಗೆ ಹೇಳಬೇಕಂತ ಕರ್ತವ್ಯ ನನ್ನದಾಗಿದ್ದ ಕಾರಣಕ್ಕಾಗಿ ನನ್ನ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನೇಕ ಜನ ಮೀಡಿಯಾದವರು ಕೂಡ ಇವತ್ತೆಲ್ಲೋ ಒಂದ್ ಕಡೆ ಫೋಕಸ್ ಮಾಡ್ತಕ್ಕಂಥವ್ರು, ಯಾಕೆ ದಲಿತರ ಕೇರಿಗೆ ಬರ್ತಾ ಇಲ್ಲ, ಯಾಕೆ ಇನ್ನು ದಲಿತರ ಮನೆಗಳಿಗೆ ಬರ್ತಾ ಇಲ್ಲ, ಯಾಕೆ ಅಲ್ಲಿ ಬಹಿಷ್ಕಾರಗಳಾಗ್ತಾ ಇದೆ, ಅವ್ರ ಮನೆಗೆ ಬಂದವರು ಸನ್ಮಾನ ಮಾಡ್ಸಕ್ ಆಗ್ತಾ ಇಲ್ಲ. ಇವತ್ತು ಆ ಒಂದು ಮಹಲ್ನಲ್ಲಿ ಅದೇ ರೈತರಿಗೆ ಕರ್ಕೊಂತಂದು ಸನ್ಮಾನ ಮಾಡಿಸಿದ್ರಿ, ಅವಮಾನ ಆಗಿದೆ ಎಂಬ ಕಾರಣಕ್ಕಾಗಿ ಸನ್ಮಾನ ಕೂಡ ಮಾಡಿಸಿದ್ರಿ. ಇಲ್ಲಿ ಈ ಪಕ್ಕದಲ್ಲಿ ನೋಡ್ರಿ, ಇಲ್ಲಿ ದಲಿತರಿಗೆ ಎಷ್ಟು ಅವಮಾನ ಆಗ್ತಾ ಇದೆ. ಗುಡಿ ಪ್ರವೇಶ ಇಲ್ಲ, ನೀರು ಕುಡಿಯಕ್ಕೂ ಪ್ರವೇಶ ಇಲ್ಲ, ಅವ್ರು ಓಡಾಡ್ಲಿಕ್ಕೂ ಪ್ರವೇಶವಿಲ್ಲ ಒಂದು ಹಳ್ಳಿಗಳಲ್ಲಿ. ಅಂತ ಪರಿಸ್ಥಿತಿ ಇರ್ತಕ್ಕಂಥ ಯಾಕೆ ಈ ಸುದ್ದಿ ವಾಹಿನಿಗಳನ್ನ ಕಣ್ಣಿ ಮುಚ್ಚಿಕೊಂಡು ಕುಳಿತಿದ್ದಾವೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಮಾಡ್ಬೇಕಲ್ಲ, ಈ ರೈತರಿಗೆ ಅವಮಾನ ಇತ್ತು, ಅಲ್ಲಿ ಸನ್ಮಾನ ಮಾಡಿದ್ರು ಒಂದ್ ಕಡೆ ಇರ್ಲಿ. ಎಲ್ಲಿ ಆ ದಲಿತರಿಗೆ ಅವಮಾನ ಆಗಿದೆಯೋ, ಯಾವ ಮನೆಯಲ್ಲಿ ಆಗಿದೆಯೋ, ಯಾವ ಗೌಡ ಮಾಡಿದಾನೋ, ಯಾವ ಕುಲಕರ್ಣಿ ಮಾಡಿದಾನೋ, ಯಾವ ಮೇಲ್ಜಾತಿಯನ್ನು ಮಾಡಿದಾನೋ ಅವನು ಕೂಡ ಸನ್ಮಾನ ಮಾಡ್ಬೇಕಲ್ವಾ. ಅವಾಗ ತಾನು ನಮಗೆ ಸಮಾಧಾನ ಸಿಗೋದು, ನಾವೆಲ್ಲ ಜೊತೆ ಸಮಾಧಾನ ಆಗಿರೋದು. ಆದರೆ ಇಲ್ಲೊಂದಿಷ್ಟು ಚರ್ಚೆ ಬರುತ್ತೆ. ಲೋಕಸಭೆಯಲ್ಲೋ ವಿಧಾನಸಭೆಯಲ್ಲೋ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಆ ಮಹಲ್ಗೆ ಬೀಗ ಹಾಕ್ರಿ, ಆ ಮಹಲ್ ತೆಗೆಯೋದೇ ಬೇಡ. ನಮ್ಮಂತ ಮಟ್ಟಿಗೆ ಕೂಡ ಆ ರೀತಿ ಅವಮಾನ ಮಾಡುವಂತ ಯಾವುದೇ ಮಹಲ್ ಇರಲಿ ಅದನ್ನು ತೆಗೆಯೋದು ಬೇಡ, ಅವ್ರ ಪ್ರವೇಶ ಕೊಡೋದು ಬೇಡ ಅಂತವರಿಗೆ. ಆದರೆ ಒಂದು ರೀತಿಯಿಂದ ಆಲೋಚನೆ ಮಾಡಿದಾಗ ನಮ್ಮ ದೇವೇಗೌಡರಾಗಿರ್ಬೋದು, ಅವ್ರು ಪಂಚೆ ಉಟ್ಕೊಂಡು ಇಡೀ ದೇಶ ತುಂಬೆಲ್ಲ ಸುತ್ತಾಡಿದ್ದಾರೆ. ಅದೇ ಪಂಚೆ ಉಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಒಬ್ಬ ರೈತ ಪಂಚೆ ಹಾಕೊಂಡು ಯಾವುದೋ ಒಂದು ಮಹಲ್ಗೆ ಬಂದ ಅಂದ್ರೆ ಅವನಿಗೆ ಒಂದಿಷ್ಟು ಒಳಗಡೆ ಪ್ರವೇಶ ಇಲ್ಲ ಅಂತಂದ್ರೆ, ನಾಳೆ ನಮ್ಗೆ ಇಲ್ಲಿ ದೇವೇಗೌಡರಿಗೆ ಪ್ರವೇಶ ಇಲ್ಲ ಬರುತ್ತೇನಾ, ನಾಳೆ ನಾವು ಸಿದ್ದರಾಮಯ್ಯನವರಿಗೆ ಪ್ರವೇಶ ಇಲ್ಲ ಅನ್ನೋ ಬರುತ್ತೇನಾ? ಇಲ್ಲ. ಆದ್ರೆ ಈ ತರದ ಮಾಲ್ಗಳನ್ನ ಬಂದ್ ಮಾಡಬೇಕು, ಈ ತರದ ಮಾಲೀಕರಿಗೆ ಬುದ್ಧಿ ಹೇಳಬೇಕು, ಈ ತರದ ಮಾಲೀಕರಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗಿದೆ. ಯಾವ ರೀತಿಯಾಗಿ ಇಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಜನ ಅಂದ್ರೆ, ಎಲ್ಲ ಒಂದ್ ಕಡೆ ಸೆಕ್ಯೂರಿಟಿ ಗಾರ್ಡ್ ಮಾತಾಡಿದಾನೆ, ಅವನ ಕೆಲಸ ತೆಗೆದುಬಿಟ್ಟಿದೀನಿ ಅಂತೇಳಿ. ಅಲ್ಲ ಸ್ವಾಮಿ, ಸೆಕ್ಯೂರಿಟಿ ಗಾರ್ಡ್ಗೆ ತಾನೇ ನೀವು ಹೇಳಿರೋದು, ನೀವ್ ಹೇಳಿದ ಮೇಲೆ ಸೆಕ್ಯೂರಿಟಿ ಗಾರ್ಡ್ ಇನ್ನೊಬ್ರಿಗೆ ಹೇಳ್ತಾನೆ ತಾನೆ. ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಬ್ಬ ಬಂಡಕೋರ ಏನ್ ಮಹಲ್ ಮಾಲೀಕ ಇದ್ದಾನೋ ಅಂತವ್ರಿಗೆ ತಕ್ಕ ಪಾಠ ಕಲಿಸಬೇಕು. ಅವರಿಗೆ ಯಾವುದೇ ಆಗಿರಲಿ, ಅವ್ರು ಯಾವುದೋ ಕೇಸಲ್ಲಿ ಹಾಕೋನು ಒಳಗೆ ಹಾಕಬೇಕು. ಅದೇ ರೀತಿಯಾಗಿ ನಮ್ಮ ಮಾಧ್ಯಮದವರು, ನಮ್ಮ ಚಾನಲ್ನವರು ಸಿಕ್ಕಾಪಟ್ಟೆ ಗಂಡ್ಲು ಹರ್ಕೊಂಡು ಮಾತಾಡ್ತಾ ಇದ್ರಲ್ಲ, ಅವರೆಲ್ಲ ಒಂದು ಕಡೆ ದಲಿತರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಬೇಕು. ಇನ್ನು ಅನೇಕ ದಿನಗಳಲ್ಲಿ, ಅನೇಕ ವಿಚಾರಗಳಲ್ಲಿ, ಅನೇಕ ವಿಷಯಗಳಲ್ಲಿ ಕೂಡ ದಲಿತರನ್ನ ದಮನ ಮಾಡುವಂತ ಕೆಲಸ ನಡೀತಾ ಇದೆ. ದಲಿತರು ಕೂಡ ನೀರು ಕುಡಿಯೋಕ್ಕೂ ಪ್ರವೇಶವಿಲ್ಲ. ದಲಿತರು ಕೂಡ ಇನ್ನೊಂದು 2 ಗ್ಲಾಸ್ ಸಿಸ್ಟಮ್ ಪದ್ಧತಿ ಕೆಲ ಹಳ್ಳಿಗಳಲ್ಲಿ ಇದಾವೆ. ಯಾಕೆ ಅದನ್ನು ಕೂಡ ಆಲೋಚನೆ ಮಾಡ್ತಾ ಇಲ್ಲ? ಇಲ್ಲಿ ದಲಿತರ ಕೇರಿ ಬಂದ್ರೆ ಆ ಕಡೆಯಿಂದ ಬರಬೇಡ, ಈ ಕಡೆಯಿಂದ ಬನ್ನಿ ಅಂತಕ್ಕಂಥ ಮಾತು ಕೂಡ ಹೇಳ್ತಾರೆ. ದಲಿತರು ಒಂದು ಓಣಿಯಲ್ಲಿ ಕೂತ್ಕೊಂಡು ಬೇಡ್ ಬಾಜಾ ಹಚ್ಚಿ ಮೆರವಣಿಗೆ ಮಾಡೋದು ಕೂಡ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ದಲಿತ ಜನಾಂಗ ಇದೆ ಅಂತಕ್ಕಂಥ ಮಾತನ್ನ ನೀಲಿ ತಿಳಿಸ್ತಾ ಇದ್ದೀನಿ. ಈ ಮೀಡಿಯಾದವ್ರು ಮಾಡ್ತಕ್ಕಂಥ ಏನ್ ಈ ಕೆಲಸ ಇದೆಯಲ್ಲ, ಈ ದರಿದ್ರ ಕೆಲಸ, ಅದನ್ನ ಬಿಟ್ಟು ಎಲ್ಲರನ್ನ ಸಮಪಾಲು ಸಂಬಾಳು ಎನ್ನುವಂತ ರೀತಿಯಲ್ಲಿ ಹೋದ್ರೆ ಅದು ಮೀಡಿಯಾಕ್ಕೆ ಒಂದಿಷ್ಟು ಗೌರವ ಇರುತ್ತೆ, ಆ ಮೀಡಿಯಾಗಳಿಗೆ ಒಂದಿಷ್ಟು ತಕ್ಕ ಪಾಠ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ನಮ್ಗಿಂತಲೂ ಅನೇಕ ಜನ ಬುದ್ಧಿವಂತ ಈ ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸುಮಾರು ಹೆಸರುಗಳು ಹೇಳೋದು ಬೇಡ, ಎಲ್ಲರೂ ಕೂಡ ಒಂದೇ ಜಾತಿ ಒಂದೇ ಕೋಮಿಗೆ ಸೇರಿದವರಾಗಿದ್ದಾರೆ. ಹಾಗಾಗಿ ಇಲ್ಲಿ ಒಬ್ಬ ರೈತನಿಗೆ ಅವಮಾನ ಆಯಿತು, ಆ ರೈತರಿಗೆ ಅವಮಾನ ಆಗಿದ್ದ ಕಾರಣಕ್ಕಾಗಿ ಆ ಮಹಲ್ನ ಮಾಲೀಕರು ಬಂದು ಕ್ಷಮಾರ್ಪಣೆ ಕೇಳ್ತಾರೆ, ಆ ಮಾಲಕರು ಬಂದು ಅವರಿಗೆ ಸನ್ಮಾನ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ದಲಿತರಿಗೆ ಅವಮಾನ ಅಂತ ಪರಿಸ್ಥಿತಿಯಲ್ಲಿ ಎಲ್ಲಿ ಅವಮಾನ ಆಗುತ್ತೋ, ಯಾರಿಂದ ಆಗುತ್ತೋ ಅವರಿಗೂ ಕೂಡ ಒಂದಿಷ್ಟು ಸನ್ಮಾನ ಮಾಡಿ ಅವ್ರಿಗೆ ಗೌರವಿಸುವಂತ ಕೆಲಸ ಆಗಲಿ ಅನ್ನೋದೇ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದಿಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಬರೆದು ಕಳಿಸಲು ಮನವಿ ಮಾಡಿಕೊಳ್ತಾ ಇದ್ದೇನೆ. ಇದು ನಾನು ಯಾವುದೋ ಒಂದು ರೈತ ಮತ್ತು ದಲಿತನ ವಿರುದ್ಧವಾಗಿ ನಾನು ಮಾತಾಡತಕ್ಕಂಥ ಪ್ರಶ್ನೆ ಅಲ್ಲ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬಿಂಬಿಸ್ತಿದ್ದಾರೆ ಮಾಧ್ಯಮದವರು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ಆದಂತ ನೋವುಗಳನ್ನ ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾರು ವಿರುದ್ಧವೂ ಅಲ್ಲ, ಯಾರು ಪರವೂ ಅಲ್ಲ. ಒಂದು ವೇಳೆ ರೈತನಿಗೆ ಆದಂತ ಅವಮಾನ, ದಲಿತನಿಗೆ ಆದಂತ ಅವಮಾನ ಎರಡೂ ಸಮವಾಗಿರ್ತವೆ. ಈ ರೈತನಿಗೆ ಆದಂತಹ ಗೌರವ, ಸನ್ಮಾನ ಕೂಡ ಈ ದಲಿತನು ಕೂಡ ಆಗಲಿ ಅನ್ನೋದೇ ಈ ನಮ್ಮ ವಿಶೇಷ ಕಳಕಳಿಯ ಒಂದು ವರದಿಯಾಗಿರ್ತದೆ. ದಯವಿಟ್ಟು ಇದನ್ನು ಯಾರು ಅರ್ಥ ಮಾಡ್ಕೊಳ್ತಿರೋ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿದ್ರೆ ಬಿಟ್ಟು ಬಿಡಿ, ನಮಗೇನು ಸಂಬಂಧ ಇಲ್ಲ. ಆದರೆ ಹೇಳ್ತಕ್ಕಂಥ ಜವಾಬ್ದಾರಿಯನ್ನ ನಾನು ಹೇಳ್ತಾ ಇದ್ದೀನಿ.
ನನಗಿರುವಂಥ ಜವಾಬ್ದಾರಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಒಂದು ಸುದ್ದಿ ವಾಹಿನಿ ಮುಖಾಂತರ ಸಾರ್ವಜನಿಕರಲ್ಲಿ ಒಂದಿಷ್ಟು ಮನವಿ ಏನು ಮಾಡ್ತೇನೆ ಅಂದರೆ, ಎಲ್ಲ ಮಾಧ್ಯಮಗಳು ಕೂಡ ಪರಿವರ್ತನೆ ಆಗಬೇಕು, ಬದಲಾವಣೆಗೆ ಬರಬೇಕು. ಎಲ್ಲರೂ ಈ ದೇಶದ ಒಬ್ಬ ಸಮನಾಗಿ ಸ್ವೀಕಾರ ಮಾಡುವಂಥ ಮನಸ್ಥಿತಿಗೆ ನಾವು ಬಂದು ನಿಲ್ಲಬೇಕು. ಅಲ್ಲಿ ಯಾವುದೇ ಜಾತಿ ತಾರತಮ್ಯಗಳು ಇರಬಾರ್ದು ಅನ್ನೋದೇ ಈ ಒಂದು ಮೂಲ ಉದ್ದೇಶ ನಮ್ಮದಾಗುತ್ತದೆ. ಹಾಗಾಗಿ ಮತ್ತೆ ಮತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇದು ಯಾವುದೇ ಉದ್ದೇಶಕ್ಕಾಗಿ ಈ ಸುದ್ದಿ ನಾನು ಮಾಡ್ತಾ ಇಲ್ಲ. ಒಂದಿಷ್ಟು ವಿಚಾರ ದಲಿತ ಮತ್ತು ರೈತ ಮತ್ತು ದಲಿತರಿಗೆ ವ್ಯತ್ಯಾಸಗಳ ಬಗ್ಗೆ ಒಂದಿಷ್ಟು ನಾನು ತಿಳಿಸಿನಿ ವಿನಾ ಇಲ್ಲಿ ಯಾವುದೇ ರೀತಿಯಿಂದ ನಾನು ನನ್ನ ವಿವೇಚನೆಗೆ ಬಿಟ್ಟಂತ ಮಾತನಾಡಿದ ಹೊರತು ಬೇರೆ ಯಾವುದಕ್ಕೂ ನಾನು ಹೇಳಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು. ಅಲ್ರಿ ಈಗ ಮುಂದೆ ಈ ಥರ ಯಾವಾಗ ಆಗ್ಬಾರ್ದ್ರಿ. ಇದು ಪಂಚೆ ಹಾಕ್ಯಂಬಂದ ರೈತರಿಗೆ ಸ್ವಲ್ಪ ಇಷ್ಟು ಅವಮಾನ ಮಾಡಿಬಿಟ್ರೆ ನಾವು ಬದುಕೋದು ಹೆಂಗೆ?